ಬೆಂಗಳೂರಲ್ಲಿ ತಲೆಯ ಮೇಲೆ ಮರ ಬಿದ್ದು ಗಾಯಗೊಂಡಿದ್ದಂತ ಅಕ್ಷಯ್ ಅವರ ಚಿಕಿತ್ಸಾ ವೆಚ್ಚವನ್ನ ಕೊನೆಗೂ ಕೂಡ ಬಿಬಿಎಂಪಿ ಭರಿಸಿದೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. 4,06,000 ರೂಪಾಯಿ ಬಿಲ್ ಕಟ್ಟಿದ್ದಾರೆ ಬಿಬಿಎಂಪಿ ಅವರು. ಮರದ ಕೊಂಬೆ ಬಿದ್ದಂತ ಪರಿಣಾಮ ಗಂಭೀರವಾಗಿ ಗಾಯಗೊಂಡು ಅಕ್ಷಯ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಅವರ ಚಿಕಿತ್ಸಾ ವೆಚ್ಚವನ್ನ ಭರಿಸೋದಕ್ಕೆ ಅವರ ಕುಟುಂಬಕ್ಕೆ ಸಾಧ್ಯ ಆಗಿರಲಿಲ್ಲ. ನಾವು ಭರಿಸ್ತೀವಿ ಅಂತ ಬಿಬಿಎಂಪಿ ಅವರು ಹೇಳಿದ್ರು, ಆದರೆ ಹೇಳಿದ್ದನ್ನು ಅವರು ಮಾಡಿರಲಿಲ್ಲ. ಇದರ ಬಗ್ಗೆ ನ್ಯೂಸ್ ಫಸ್ಟ್ ಸುದ್ದಿ ಬಿತ್ತರಿಸಿತ್ತು. ಅಕ್ಷಯ್ ಅವರ ಕುಟುಂಬ ಸದಸ್ಯರು ಇದರ ಬಗ್ಗೆ ಮಾತನಾಡಿದರು. ಸದ್ಯ 4 ಲಕ್ಷ ಬಿಲ್ ಅನ್ನ ಬಿಬಿಎಂಪಿ ಪಾವತಿಸಿದೆ, ಆಸ್ಪತ್ರೆಗೆ, ಅಪೋಲೋ ಆಸ್ಪತ್ರೆಗೆ ಪಾವತಿಸಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನೂ ಕೂಡ ಅಕ್ಷಯ್ ಚೇತರಿಸಿಕೊಂಡಿಲ್ಲ, ಚಿಕಿತ್ಸೆ ಮುಂದುವರೆದಿದೆ. ಈ ಮಧ್ಯೆ ಬಿಬಿಎಂಪಿ ಅಪೋಲೋ ಆಸ್ಪತ್ರೆಗೆ ತೆರಳಿ ಆ ಬಿಲ್ ಏನಿದೆ ಅದನ್ನು ಭರಿಸಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸತ್ತಾರ್ ಫೋನ್ ಸಂಪರ್ಕದಲ್ಲಿ. ಸತ್ತಾರ್, ಇನ್ನೂ ಕೂಡ ಟ್ರೀಟ್ಮೆಂಟ್ ಫಿನಿಶ್ ಆಗಿಲ್ಲ, ಏನಾದರೂ ಭರವಸೆ ಕೊಟ್ಟಿದ್ದಾರಾ? ಯಾಕಂತಂದ್ರೆ ಇಲ್ಲಿವರೆಗಿನ ಬಿಲ್ ಪಾವತಿ ಮಾಡಿದ್ರು, ಮುಂದಕ್ಕೆ ರಕ್ಷತ್ ಅಂದ್ರೆ ಅವರು ಬಿಬಿಎಂಪಿಯ ಅಧಿಕಾರಿಗಳ ಮುಂದೆ ಅಕ್ಷಯ್ ಕುಟುಂಬ ಇಟ್ಟ ಬೇಡಿಕೆ ಏನಂದ್ರೆ, ಇವತ್ತು ನೀವು ಆಸ್ಪತ್ರೆ ಬಿಲ್ ವೆಚ್ಚ ಮಾತ್ರವಲ್ಲ, ಅವರ ಲೈಫಿಗಾಗುವಂತಹ ಒಂದು ಅಟ್ಲೀಸ್ಟ್ ಒಂದು ವರ್ಷಕ್ಕಾಗುವಂತಹ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಮೊದಲಿಗೆ ಭರವಸೆ ಕೊಟ್ಟಿದ್ರು. ಈ ಒಂದು ಸಂದರ್ಭದಲ್ಲಿ ಬಿಬಿಎಂಪಿ ಅರಣ್ಯ ಇಲಾಖೆ ಅಧಿಕಾರಿ ಸ್ವಾಮಿ ಅವರು ಅಂದ್ರೆ ನಾವು A to Z ನೋಡ್ಕೋತೀವಿ ಅಂತ ಅವತ್ತು ಆಸ್ಪತ್ರೆ ಯಾವಾಗ ಇನ್ಸಿಡೆಂಟ್ ಆಯ್ತು ಭಾನುವಾರ ಒಂದು ಆಸ್ಪತ್ರೆಗೆ ಒಂದು ಭರವಸೆಯನ್ನು ಕೊಟ್ಟಿದ್ರು. ತದನಂತರದಲ್ಲಿ ಅವರು ಯಾವುದೇ ರೀತಿ ರಿಯಾಕ್ಟ್ ಕೂಡ ಮಾಡಿರ್ಲಿಲ್ಲ. ಈ ಬಗ್ಗೆ ನ್ಯೂಸ್ ಫಸ್ಟ್ ನಲ್ಲೂ ಕೂಡ ಸತತವಾಗಿ ವರದಿ ಪ್ರಸಾರ ಮಾಡಿತ್ತು. ಅಂದ್ರೆ ಬಿಬಿಎಂಪಿ ನಿರ್ಲಕ್ಷ್ಯದ ಬಗ್ಗೆ ವರದಿಯನ್ನು ಪ್ರಸಾರ ಮಾಡಿತ್ತು. ಯಾಕಂದ್ರೆ ಅವರಿಗಲ್ಲಿ ಆಸ್ಪತ್ರೆ ಬಿಲ್ ಅನಿವಾರ್ಯವಾಗಿ ಬಿಲ್ ಕಟ್ಟಲೇಬೇಕಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಕುಟುಂಬಸ್ಥರು ಕೂಡ ಸಾಲ ಮಾಡಿ 1 ಲಕ್ಷ ಹಣವನ್ನು ಕಟ್ಟಿದ್ರು, ತಮ್ಮ ಕೈಯಲ್ಲಾದಂತಹ ಹಣವನ್ನು ಕಟ್ಟಿದ್ರು. ತದನಂತರದಲ್ಲಿ ಇವರಿಗೆ ಯಾವುದೇ ರೀತಿಯಲ್ಲಿ ವ್ಯವಸ್ಥೆ ಕೂಡ ಇರಲಿಲ್ಲ, ಬಿಬಿಎಂಪಿ ಕೂಡ ನಿರ್ಲಕ್ಷ್ಯ ಮಾಡ್ತಾ ಇತ್ತು. ಈ ಬಗ್ಗೆ ನ್ಯೂಸ್ ಫಸ್ಟ್ ಕೂಡ ಸತತವಾಗಿ ಸುದ್ದಿ ಪ್ರಸಾರವಾದ ಹಿನ್ನೆಲೆ ಅಂದ್ರೆ ಇಲ್ಲಿ ಅಂದ್ರೆ ಮಂಗಳವಾರ ರಾತ್ರಿಯ ತನಕ ಏನು 4,06,000 ರೂಪಾಯಿ ಬಿಲ್ ಆಗಿತ್ತು, ಅದನ್ನು ಕ್ಲಿಯರ್ ಮಾಡುವಂತಹ ಒಂದು ಕೆಲಸವನ್ನು ಬಿಬಿಎಂಪಿ ಮಾಡಿದೆ. ಬಟ್ ಇಲ್ಲಿ ಅಕ್ಷಯ್ ಅವರ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ಯಾಕಂದ್ರೆ ಯಾವುದೇ ಒಂದು ವ್ಯಕ್ತಿಯನ್ನು ಆಪರೇಷನ್ ಮಾಡಿದ 48 ಗಂಟೆಯಲ್ಲಿ ಆತನ ಮೆದುಳು ರಿಯಾಕ್ಟ್ ಆಗಬೇಕು, ಇಲ್ಲದಿದ್ರೆ ಇದನ್ನು ಮೆಡಿಕಲ್ ಟರ್ಮ್ ನಲ್ಲಿ ಬ್ರೈನ್ ಡೆಡ್ ಅಂತ ಕರೆಯಲಾಗುತ್ತೆ. ಇದೇ ವಿಚಾರವನ್ನು ಈಗಾಗಲೇ ಅಂದ್ರೆ ಜಯನಗರದ ಆಸ್ಪತ್ರೆಯ ವೈದ್ಯರು ಕೂಡ ಅಕ್ಷಯ್ ಕುಟುಂಬಸ್ಥರಿಗೆ ಹೇಳಿದ್ದಾರೆ. ಅಂದ್ರೆ 48 ಗಂಟೆ ಆಗಿದೆ, ಇನ್ನು ಕೂಡ ಯಾವುದೇ ರೀತಿಯ ಬ್ರೈನ್ ರಿಯಾಕ್ಟ್ ಆಗ್ತಾ ಇಲ್ಲ, ಬ್ರೈನ್ ಡೆಡ್ ಆಗಿದೆ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ನೀವೇನಾದ್ರೂ ಕುಟುಂಬಸ್ಥರಿಗೆ ಇನ್ಫಾರ್ಮ್ ಮಾಡೋದಿದ್ರೆ ಅಂದ್ರೆ ಸ್ಥಳೀಯವಾಗಿ ಯಾರ್ಯಾರಿದೆ ಅವ್ರ ಕುಟುಂಬಸ್ಥರಿಗೆ ಮಾಹಿತಿ ಕೊಡೋದಿದ್ರೆ ಕೊಡಿ, ಅಕ್ಷಯ್ನವರು ಬಂದು ನೋಡ್ಲಿ ಅನ್ನೋ ಮಾಹಿತಿಯನ್ನು ಈಗಾಗಲೇ ವೈದ್ಯರು ಕೂಡ ಕುಟುಂಬಸ್ಥರಿಗೆ ನೀಡಿದ್ದಾರೆ. ಈ ಹಿನ್ನೆಲೆ ಅಕ್ಷಯ್ನ ಸ್ಥಳೀಯವಾಗಿರುವಂತಹ ಇಲ್ಲಿ ಹತ್ತಿರದಲ್ಲಿರುವಂತಹ ಸಂಬಂಧಿಕರು ಬಂದು ಈಗಾಗಲೇ ಅಕ್ಷಯ್ನನ್ನು ಕೂಡ ನೋಡಿದ್ದಾರೆ. ಬಟ್ ಇಲ್ಲಿಗೆ ಈ ಕ್ಷಣಕ್ಕೆ ನೋಡೋದಾದ್ರೆ ಅಕ್ಷಯ್ ಅವ್ರಿಗೆ ಆಪರೇಷನ್ ಮಾಡಿ 72 ಗಂಟೆ ಆಗಿದೆ. ಯಾವುದೇ ಒಬ್ಬ ವ್ಯಕ್ತಿ 72 ಗಂಟೆ ಒಳಗೆ ರಿಯಾಕ್ಟ್ ಮಾಡದಿದ್ರೆ ಆತನಿಗೆ ಅಂದ್ರೆ ಇವರು ಬ್ರೈನ್ ಡೆಡ್ ಕೂಡ ಘೋಷಣೆ ಮಾಡ್ತಾರೆ. ಮತ್ತೆ ಒಂದು ಹಂತ ಮುಂದೆ ಹೋಗಿ ಆತನ ಸಾವಿನ ಘೋಷಣೆ ಮರಣದ ಘೋಷಣೆ ಕೂಡ ಮಾಡ್ತಾರೆ. ಬಟ್ ಈಗ 72 ಗಂಟೆ ಆಗಿದೆ, ಇನ್ನು ಕೂಡ ಆಸ್ಪತ್ರೆಯಿಂದ ಮರಣದ ಘೋಷಣೆ ಆಗಿಲ್ಲ. ಬಟ್ ಯಾವುದೇ ರೀತಿ ರಿಯಾಕ್ಟ್ ಆಗಿಲ್ಲ, 1% ಕೂಡ ರಿಯಾಕ್ಟ್ ಮಾಡ್ತಿಲ್ಲ ಅನ್ನೋ ವಿಚಾರವನ್ನು ಖುದ್ದು ವೈದ್ಯರು ಹೇಳಿದ್ದಾರೆ. ಈ ಹಿನ್ನೆಲೆ ಈಗಾಗಲೇ ಅಕ್ಷಯ್ ಕುಟುಂಬಸ್ಥರು ದೇವರು ಕೂಡ ಮೊರೆ ಹೋಗಿದ್ದಾರೆ. ಈಗಾಗಲೇ ಮೃತ್ಯುಂಜಯ ಹೋಮವನ್ನು ಕೂಡ ಮಾಡಿಸುತ್ತಿದ್ದಾರೆ. ರಕ್ಷತ್, ಥ್ಯಾಂಕ್ ಯು ಸತ್ತಾರ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.